ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಪ್ರಯಾಗ್ರಾಜ್ನಲ್ಲಿ ಈಗ 144 ವರ್ಷಗಳ ಬಳಿಕ ಮಹಾ ಕುಂಭಮೇಳ ನಡೀತಾ ಇದೆ. ಈ ಕುಂಭಮೇಳ ನಮ್ಮ ಕಾಲದಲ್ಲಿ ನಡೀತಾ ಇದೆ ಅಂದರೆ ನಾವೆಲ್ಲರೂ ಕೂಡ ಪುಣ್ಯವಂತರು. ಯಾಕಂದರೆ ಹಿಂದೆ 144 ವರ್ಷಗಳ ಹಿಂದೆ ನಡೆದ ಮಹಾ ಕುಂಭಮೇಳದಲ್ಲಿ ನಾವ್ಯಾರೂ ಕೂಡ ಇರಲಿಲ್ಲ. ಇದಕ್ಕೋಸ್ಕರ ನಾವೆಲ್ಲರೂ ಕೂಡ ಪುಣ್ಯವಂತರು ಅಂತಾನೆ ಹೇಳಬಹುದು. ಆದಷ್ಟು ಬೇಗ ಸಾಧ್ಯವಾದರೆ ಮಹಾ ಕುಂಭಮೇಳಕ್ಕೆ ನೀವು ಕೂಡ ಹೋಗಿ ಬನ್ನಿ. ಅಘೋರಿಗಳು, ನಾಗಸಾಧುಗಳು, ಸಂತರು, ಸನ್ಯಾಸಿಗಳ ಆಶೀರ್ವಾದವನ್ನ ಪಡೀರಿ. ಇನ್ನು ಮಹಾ ಕುಂಭಮೇಳದಲ್ಲಿ ಅನೇಕ ಸಾಧು ಸಂತರು, ಅಘೋರಿಗಳು, ನಾಗಸಾಧುಗಳು ಭಾಗವಹಿಸ್ತಾ ಇದ್ದಾರೆ. ಪ್ರತಿಯೊಬ್ಬರ ಮುಖದಲ್ಲೂ ಶಿವ ಪಾರ್ವತಿಯನ್ನ ಕಾಣ್ತಾ ಇದ್ದಾರೆ ಭಕ್ತರು. ಇದೇ ರೀತಿ ಮಹಾ ಕುಂಭಮೇಳದಲ್ಲಿ ಮೊನಾಲಿಸಾ ಎಂಬ ರುದ್ರಾಕ್ಷಿ ಮಾಡ್ತಾ ಇರುವ ಸುಂದರಿ ಈಗ ಮಹಾ ಕುಂಭಮೇಳದಲ್ಲಿ ಕೇಂದ್ರ ಬಿಂದು ಆಗಿದ್ದಾಳೆ. ಹಾಗಿದ್ರೆ ಈ ಮಹಾ ಕುಂಭಮೇಳದಲ್ಲಿ ದೇವಾನುದೇವತೆಗಳು ಮನುಷ್ಯರ ರೂಪ ಧರಿಸಿ ದರ್ಶನವನ್ನ ಕೊಡ್ತಾ ಇದ್ದಾರಾ? ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮಹಾ ಕುಂಭಮೇಳದ ಮೊನಾಲಿಸಾ ಎಂದೇ ವೈರಲ್ ಆಗ್ತಾ ಇರುವ ಈ ಸುಂದರಿ 144 ವರ್ಷಗಳ ಹಿಂದೆಯೂ ಮಹಾ ಕುಂಭಮೇಳಕ್ಕೆ ಬಂದಿದ್ಲಾ? ಸಾವಿರಾರು ವರ್ಷಗಳ ಹಿಂದೆಯೇ ಈಕೆಯ ಶಿಲೆಯನ್ನ ಕೆತ್ತನೆ ಮಾಡಿದ್ದು ಯಾರು? ಈಕೆ ಪಾರ್ವತಿಯ ಸ್ವರೂಪ ಅಂತ ಜನ ಈಕೆಯನ್ನ ಭಕ್ತಿಯಿಂದ ಕಾಣ್ತಾ ಇರೋದು ಯಾಕೆ? ಇನ್ನು IIT ಬಾಂಬೆಯಿಂದ ಡಿಗ್ರಿ ಪಡೆದ ಅಭಯ್ ಸಿಂಗ್ ಅನ್ನೋ ಯುವಕ ಸಾಧು ಆಗಿದ್ದಾದ್ರೂ ಹೇಗೆ? ಒಂದು ಕಾಲದಲ್ಲಿ ರಾಯಚೂರು DC ಆಗಿದ್ದಂತಹ ವ್ಯಕ್ತಿ ಈಗ ಸನ್ಯಾಸಿಯಾಗಿದ್ದಾರೆ. ಸ್ನೇಹಿತರೆ, ಈ ಮಹಾ ಕುಂಭಮೇಳಕ್ಕೆ ಮನುಷ್ಯರ ರೂಪದಲ್ಲಿ ಆಗಮಿಸಿರುವ ದೇವಾನುದೇವತೆಗಳ ಬಗ್ಗೆನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ತನ್ನ ಕಣ್ಣಿನ ನೋಟದಿಂದಲೇ, ತನ್ನ ಸೌಂದರ್ಯದಿಂದಲೇ ಇಡೀ ಮಹಾ ಕುಂಭಮೇಳವೇ ಅಪರೂಪದ ಕ್ಷಣಕ್ಕೊಂದು ಸಾಕ್ಷಿ ಆಗ್ತಾ ಇದೆ. ಈ ಮಹಾ ಕುಂಭಮೇಳವೇ ಅಪರೂಪದ ಕಣ್ಣೋಟದ ಕಣ್ಣಲ್ಲಿ ಕಳೆದು ಹೋಗ್ತಾ ಇದೆ. ಹೆಣ್ಣಿನ ಅಂದವನ್ನ 100 ಪಟ್ಟು ಹೆಚ್ಚು ಮಾಡುವುದೇ ಅವರ ಮಾದಕ. ಮಹಾ ಕುಂಭಮೇಳದಲ್ಲಿ ಈಗ ಒಂದು ಸುಂದರಿಯ ಕಣ್ಣುಗಳು ಮಾಯೆಯನ್ನೇ ಮಾಡ್ತಾ ಇದೆ. ಈ ಸುಂದರಿಯ ವಿಡಿಯೋಗಳು ಈಗ ಪ್ರಪಂಚದಾದ್ಯಂತ ಸಾಕಷ್ಟು ವೈರಲ್ ಆಗ್ತಿದೆ. ಮಹಾ ಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ಕೋಟ್ಯಾಂತರ ಭಕ್ತರುಗಳನ್ನ ಸೆಳಿತಾ ಇದೆ. ಈಗಾಗಲೇ ನಾಗಸಾಧುಗಳು, ಅಘೋರಿಗಳು ಆಗಮಿಸಿ ಅವರ ಕತೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ. IIT ಬಿಟ್ಟು ಬಾಬಾ ಆಗಿರೋರು, ಹೊರ ದೇಶದಿಂದ ಬಂದು ಇಲ್ಲಿ ಆಧ್ಯಾತ್ಮಿಕ ಸೆಳೆತಕ್ಕೆ ಒಳಗಾಗಿರೋರು, ಹೀಗೆ ಹಲವಾರು ಕತೆಗಳು ಬಿಚ್ಚಿಟ್ಕೊಳ್ತಾ ಇವೆ. ಇನ್ನು ಮತ್ತೊಂದು ಕಡೆ ರುದ್ರಾಕ್ಷಿ ಮಾಡ್ತಾ ಇರುವ ಸುಂದರಿಯೊಬ್ಬಳ ಮಾದಕ ಮೋಹಕ ಕಣ್ಣುಗಳು ಇಡೀ ಪ್ರಪಂಚವನ್ನೇ ಸೆಳಿತಾ ಇದೆ. ಇದಷ್ಟೇ ಅಲ್ಲದೆ ಈ ಸುಂದರಿಯ ಕಣ್ಣೋಟಕ್ಕೆ ಮಾರು ಹೋದ ಅನೇಕರು ಇವಳ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಪತ್ರಕರ್ತರು ಆಕೆಯ ಸಂದರ್ಶನಕ್ಕಾಗಿ ಮುಗಿಬೀಳ್ತಾ ಇದ್ದಾರೆ. ಸದ್ಯ ಅವಳ ಮುಗ್ಧ ಮುಖ, ಹೊಳೆಯುವ ಕಣ್ಣುಗಳು ಹಾಗೂ ಪರಿಶುದ್ಧ ನಗು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಕಳೆದ 3-4 ದಿನಗಳಿಂದ ಈ ಸುಂದರಿ ಮಹಾ ಕುಂಭಮೇಳದಲ್ಲಿ ರುದ್ರಾಕ್ಷಿಯನ್ನ ಮಾರ್ತಾ ಇದ್ದಾಳೆ. ಇದೇ ಮೊದಲ ಬಾರಿಗೆ ಕುಂಭಮೇಳಕ್ಕೆ ಬಂದಿರುವುದಾಗಿ ಹೇಳ್ತಾ ಇದ್ದಾಳೆ. ಮಧ್ಯಪ್ರದೇಶದ ಇಂದೋರ್ನಿಂದ ಬಂದಿರುವ ಈ ಸುಂದರಿಯ ಹೆಸರು ಮೊನಾಲಿಸಾ ಅಂತ ಹೇಳ್ತಾ ಇದ್ದಾರೆ. ಈ ಮುದ್ದಾಗಿರುವ ಸುಂದರಿಯ ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಿವೆ. ಇನ್ನು ಇವಳ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದ ಹಾಗೇನೆ ಸಾಕಷ್ಟು ಸತ್ಯಗಳು ಬಯಲಾಗ್ತಿವೆ. ಇನ್ನು ಅಘೋರಿಗಳು ಕೂಡ ಇವಳ ರಕ್ಷಣೆಗೆ ನಿಂತಿದ್ದಾರೆ. ಜೊತೆಗೆ ಈ ಅಘೋರಿಗಳು ಈ ಸುಂದರಿಯನ್ನ ನೋಡಿ, ಅಂದ ಚಂದವನ್ನ ನೋಡಿ, ಅಘೋರಿ ಬಾಬಾ ಒಬ್ಬ, ಇವಳು ಸಾಧಾರಣ ಹುಡುಗಿಯಲ್ಲ, ಇವಳು ಶಾಂಬಾಲ ನಗರದಿಂದ ಬಂದಿದ್ದಾಳೆ ಅಂತ ಹೇಳಿದ್ದಾರೆ. ಶಾಂಬಾಲ ನಗರದಿಂದ ದೇವಾನುದೇವತೆಗಳು ಮನುಷ್ಯನ ರೂಪದಲ್ಲಿ ಈ ಮಹಾ ಕುಂಭಮೇಳದಲ್ಲಿ ಭಾಗವಹಿಸಿದ್ದಾರೆ ಅಂತ ಅಘೋರಿ ಬಾಬಾ ಅವರು ಹೇಳಿದ್ದಾರೆ. ಹಾಗಾದ್ರೆ ಅಘೋರಿ ಬಾಬಾ ಅವರು ಹೇಳಿದ್ದು ನಿಜಾನಾ? ಇವಳ ಕಣ್ಣೋಟ, ಇವಳು ಹೇಳ್ತಾ ಇರುವ ಸ್ಥಳದಲ್ಲಿ ಚೆಕ್ ಮಾಡಿ ನೋಡಿದಾಗ ಆ ಊರಿನಲ್ಲಿ ಇಂತಹ ಹುಡುಗಿ ಯಾರೂ ಇಲ್ಲ, ಇವಳು ನಮ್ಮ ಊರಿನವಳು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಸುಂದರಿ ಯಾರು ಅನ್ನೋ ಪ್ರಶ್ನೆ ಈಗ ಪ್ರಪಂಚವನ್ನೇ ಕಾಡ್ತಾ ಇದೆ. ಪ್ರಯಾಗ್ರಾಜ್ನ ಈ ಮಹಾ ಕುಂಭಮೇಳಕ್ಕೆ ಎಲ್ಲೆಲ್ಲಿಂದಲೋ ಅಘೋರಿಗಳು, ಸಾಧುಗಳು, ನಾಗಸಾಧುಗಳು ಬರ್ತಾರೆ. ಅವರು ಎಲ್ಲಿಂದ ಬಂದ್ರು ಮತ್ತೆ ಎಲ್ಲಿಗೆ ಹೋಗ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಈ ಸುಂದರಿ ಅಘೋರಿಯೂ ಅಲ್ಲ, ಸಾಧುವೂ ಅಲ್ಲ, ಸಾಮಾನ್ಯ ಯುವತಿಯಂತೆ ಕಾಣುವ ಈ ಸುಂದರಿ ಬಂದಿರೋದು ಎಲ್ಲಿಂದ ಅನ್ನೋ ಪ್ರಶ್ನೆ ಎದ್ದಿದೆ. ಈಕೆ ನಿಜಕ್ಕೂ ದೇವಲೋಕದಿಂದ ಬಂದಿದ್ದಾಳ ಅಂತ ಸಾಕಷ್ಟು ಜನ ಭಕ್ತರಲ್ಲಿ ಕುತೂಹಲ ಮೂಡಿದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ದೇವರು ಐಶ್ವರ್ಯ, ಶ್ರೀಮಂತಿಕೆ ಎಲ್ಲವನ್ನ ಕೊಟ್ಟ, ಅಂದವನ್ನ ಬಡವರಲ್ಲಿ ಹಿಟ್ಟ ಅನ್ನೋ ಸಾಲುಗಳನ್ನ ಬರೆದು ಈಕೆಯ ವಿಡಿಯೋಗಳನ್ನ, ಫೋಟೋಗಳನ್ನ ಶೇರ್ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆ ಹರಹರ ಮಹಾದೇವ, ಕಣ್ಣು ಆಯಿಸಿದಷ್ಟು ಭಕ್ತ ಸಾಗರ, ಸಾಧು ಸಂತರು, ನಾಗಸಾಧುಗಳು, ಜಪತಪ, ಮಹಾದೇವರ ವರ್ಣನೆ,
ತಾಂಡವ, ನೃತ್ಯ ಜೊತೆಗೆ ಕೋಟ್ಯಾಂತರ ಭಕ್ತರಿಂದ ಪವಿತ್ರ ಸ್ನಾನ, ಈ ಎಲ್ಲ ದೃಶ್ಯಗಳಿಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಸಾಕ್ಷಿಯಾಗ್ತಾ ಇದೆ. ಪ್ರಪಂಚದ ಅತಿದೊಡ್ಡ ಹಬ್ಬವಾಗಿರೋ ಮಹಾಕುಂಭಮೇಳ ಜನವರಿ 13ರಿಂದ ಆರಂಭವಾಗಿದೆ. ಬರೋಬ್ಬರಿ 144 ವರ್ಷಗಳ ಬಳಿಕ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಈ ಮಹಾಕುಂಭಮೇಳಕ್ಕೆ ಜಗತ್ತಿನ ನಾನಾ ದೇಶಗಳಿಂದ ಪ್ರದೇಶಗಳಿಂದ ಜನ ಸಾಗರವೇ ಹರಿದು ಬರ್ತಾ ಇದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ಮಹಾಕುಂಭಮೇಳದ ವಿಡಿಯೋಗಳನ್ನು ನೋಡಿ ಬೇರೆ ಬೇರೆ ದೇಶದ ಜನ ನಿಬ್ಬೆರಗಾಗಿದ್ದಾರೆ. ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಸರಿಸುಮಾರು ದಿನಕ್ಕೆ ಪ್ರತಿದಿನ 3ರಿಂದ 4 ಕೋಟಿ ಜನ ಈ ಮಹಾಕುಂಭಮೇಳಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಒಂದು ಸಮೀಕ್ಷೆಯ ಪ್ರಕಾರ 45 ದಿನಗಳ ಈ ಮಹಾಕುಂಭಮೇಳಕ್ಕೆ 40 ಕೋಟಿ ಜನ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಕಳೆದ 3-4 ದಿನಗಳಿಂದ ಮಹಾಕುಂಭಮೇಳದಲ್ಲಿ ರುದ್ರಾಕ್ಷಿ ಸರ ಮಾರುವ ಸುಂದರಿಯ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಈಕೆಯನ್ನ ಸಾಕ್ಷಾತ್ ಪಾರ್ವತಿಯ ಸ್ವರೂಪ ಅಂತ ಭಕ್ತರು ಹೇಳ್ತಾ ಇದ್ದಾರೆ. ಇವಳ ದರ್ಶನ ಪಡೆಯೋದಕ್ಕೆ ಒಮ್ಮೆಯಾದರೂ ಇವಳನ್ನ ನೋಡಬೇಕು ಅನ್ನೋ ಆಸೆಯಿಂದ ಜನ ಭಕ್ತರು ಮುಗಿಬೀಳ್ತಾ ಇದ್ದಾರೆ. ಇದಕ್ಕಾಗಿಯೇ ಅಘೋರಿಗಳು, ಸಾಧುಗಳು ಇವಳ ರಕ್ಷಣೆಗೆ ನಿಂತಿದ್ದಾರೆ. ಇನ್ನು ಅಘೋರಿಗಳು, ಸಾಧುಗಳು ಹೇಳಿದ ಹಾಗೆ ಈ ಸುಂದರಿ ಶಾಂಬಾಲ ನಗರದಿಂದ ಬಂದ ದೇವತೆ ಅಂತ ಸಾಕಷ್ಟು ಜನ ಭಕ್ತರು, ಜನರು ಈಕೆಯ ದರ್ಶನ ಪಡೆಯೋದಕ್ಕೆ ಕಾಯ್ತಾ ಇದ್ದಾರೆ. ಅಘೋರಿಗಳ ಮಾತಿಗೆ ಮತ್ತಷ್ಟು ಪುಷ್ಟಿ ನೀಡುವಂತೆ ಕೆಲವು ಸಂಗತಿಗಳು ಕೂಡ ನಡೀತಾ ಇದೆ. ಈ ಸುಂದರಿಯ ಮುಖವನ್ನೇ ಹೋಲುವ ಒಂದು ಕಲ್ಲಿನ ದೇವಿಯ ವಿಗ್ರಹ ಕಾಣಿಸಿಕೊಂಡಿದೆ. ಇದನ್ನ ನೋಡಿದ ಭಕ್ತರು ಸಾವಿರಾರು ವರ್ಷಗಳ ಹಿಂದೆಯೇ ಇವಳ ಶಿಲೆಯನ್ನ ಕೆತ್ತಲಾಗಿದೆ, ಈಕೆ ಖಂಡಿತ ಸಾಮಾನ್ಯ ಹುಡುಗಿ ಅಲ್ಲ, ಇವಳು ದೇವತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಈಕೆ ಪ್ರತಿ ಬಾರಿಯೂ ಒಂದೊಂದು ಅವತಾರದಲ್ಲಿ, ಒಂದೊಂದು ರೂಪದಲ್ಲಿ ಕುಂಭಮೇಳಕ್ಕೆ ಬರ್ತಾಳೆ ಅಂತ ಹೇಳ್ತಾ ಇದ್ದಾರೆ. 144 ವರ್ಷಗಳ ಹಿಂದೆ ನಡೆದ ಮಹಾ ಕುಂಭಮೇಳದಲ್ಲೂ ಈಕೆ ಬಂದಿದ್ಲು ಅಂತ ಭಕ್ತರಲ್ಲಿ ಬಲವಾದ ನಂಬಿಕೆ ಬರ್ತಿದೆ. ಈಗಿನ ಸಮಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣು ಮಕ್ಕಳು ಯಾವ ರೀತಿ ಕಾಣಿಸಿಕೊಳ್ತಾ ಇದ್ದಾರೆ, ಈಗಿನ ಯುವಕರು ಹೆಣ್ಣು ಮಕ್ಕಳನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಇಂತಹ ಸಮಯದಲ್ಲಿ ಈ ಸುಂದರಿಯನ್ನ ನೋಡಿದ ಯುವಕರ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಯೋಚನೆಗಳು ಬರ್ತಾ ಇಲ್ಲ. ಭಕ್ತಿ ಭಾವದಿಂದ ಈಕೆಯನ್ನ ಆರಾಧಿಸಬೇಕು ಅನ್ನಿಸ್ತಾ ಇದೆ ಅಂತ ಯುವಕರು ಹೇಳ್ತಾ ಇದ್ದಾರೆ. ಇನ್ನು ವಿಶ್ವದ ಅತಿದೊಡ್ಡ ಧಾರ್ಮಿಕ ಕೇಂದ್ರದಲ್ಲಿ IIT ಬಾಬಾ ಒಬ್ಬರು ದೊಡ್ಡ ಸುದ್ದಿ ಆಗ್ತಾ ಇದ್ದಾರೆ. ಇವರು ಹುಟ್ಟಿದ್ದು ಮುಂಬೈನಲ್ಲಿ, ಬೆಳೆದದ್ದೆಲ್ಲ ಕೆನಡಾದಲ್ಲಿ, ಆದ್ರೆ ಈಗ ಎಲ್ಲವನ್ನ ಬಿಟ್ಟು ಕುಂಭಮೇಳದಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಹೌದು ಫ್ರೆಂಡ್ಸ್, ಮಹಾ ಕುಂಭಮೇಳ ಶುರುವಾದ ಮೊದಲ ದಿನದಿಂದಲೂ ಸೋಷಿಯಲ್ ಮೀಡಿಯಾದಲ್ಲಿ, ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿ ಆಗ್ತಾ ಇರುವ IIT ಬಾಬಾ ಎಂದೇ ಸುದ್ದಿಯಾಗಿರುವ ಅಭಯ್ ಸಿಂಗ್ ಅವರನ್ನ ಮಾತನಾಡಿಸೋದಕ್ಕೆ ಮಾಧ್ಯಮಗಳು ಮುಗಿಬೀಳ್ತಾ ಇವೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾ ಕುಂಭಮೇಳದಲ್ಲಿ ಜನರ ಗಮನ ಸೆಳೆದ IIT ಬಾಬಾ ಅಭಯ್ ಸಿಂಗ್ ತಮ್ಮ ಅಪಾರ ಜ್ಞಾನದಿಂದ ಆಕರ್ಷಿತರಾಗಿದ್ರು. ಹಲವು ವಿದ್ಯೆಗಳಲ್ಲಿ ಪಂಡಿತರಾಗಿದ್ರು. ಇವರು ಹೆಚ್ಚಿನ ಸಂಬಳದ ಉದ್ಯೋಗವನ್ನು ಬಿಟ್ಟು ಆಧ್ಯಾತ್ಮದತ್ತ ಮುಖ ಮಾಡಿದ್ರು. ಇದನ್ನ ಕೇಳಿದ ಬಹುತೇಕರು ಆಶ್ಚರ್ಯಪಟ್ಟಿದ್ರು. ಇದೇ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದ IIT ಬಾಬಾ ತನ್ನ ಅಪಾರ ಜ್ಞಾನಕ್ಕೆ ಹೆಸರಾದರು. ಮನೆ ಹಾಗೂ ಕುಟುಂಬವನ್ನ ತೊರೆದು ಸನ್ಯಾಸತ್ವ ಸ್ವೀಕರಿಸಿದ ಅಭಯ್ ಸಿಂಗ್ ಅವರನ್ನ ಅವರ ತಂದೆ ಮನೆಗೆ ಬರುವಂತೆ ಕೇಳಿಕೊಂಡಿದ್ದಾರೆ. ಇದರ ಬಗ್ಗೆ ಕೆಲವು ಮಾಧ್ಯಮಗಳು ಅಭಯ್ ಸಿಂಗ್ ಅವರಿಗೆ ಮಾಹಿತಿಯನ್ನ ನೀಡಿದಾಗ ಅವರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಇದರ ಒಂದು ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಾಕಷ್ಟು ವೈರಲ್ ಆಗ್ತಿದೆ. ಈ ರೀತಿ ಸೋಷಿಯಲ್ ಮೀಡಿಯಾ ಹಾಗೂ ನ್ಯೂಸ್ ಚಾನೆಲ್ಗಳ ಸಂದರ್ಶನದಿಂದ ಬೇಜಾರಾಗಿರುವ ಸುಂದರಿ ಮೊನಾಲಿಸಾ ಹಾಗೂ ಅಭಯ್ ಸಿಂಗ್ ಸೇರಿದಂತೆ ಇನ್ನೂ ಕೆಲವು ಬಾಬಾಗಳು ಕ್ಯಾಮರಾಗಳು ಕಂಡರೆ ಕಿಡಿಕಾರ್ತಾ ಇದ್ದಾರೆ. ಸದ್ಯಕ್ಕಂತೂ ಪ್ರಪಂಚದಾದ್ಯಂತ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳವನ್ನ ನೋಡಿದ ಜನ ನಿಬ್ಬೆರಗಾಗಿದ್ರೆ, ಕೋಟ್ಯಾಂತರ ಜನ ಕುಂಭಮೇಳಕ್ಕೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.